ನೀವು ಬ್ಯಾರಿಗಳೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸ ಮಾಡಿ ದೇಶದ ಅನೇಕ ಭಾಗಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು. ನೀವೆಲ್ಲೇ ಕೆಲಸ ಮಾಡಿದ್ರೂ ಕೂಡ, ಯಾವುದೇ ದೇಶದಲ್ಲಿದ್ದರೂ ಕೂಡ, ನಿಮ್ಮ ಬ್ಯಾರಿಯ ಅಸ್ಮಿತೆಯನ್ನು ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟಿಲ್ಲ ಅಂತಕ್ಕಂಥದ್ದೇ ಬಹಳ ಮುಖ್ಯವಾದಂಥ ವಿಚಾರ. ಈ ಬ್ಯಾರಿಗಳು ಒಂದು ರೀತಿ ಜಾತ್ಯತೀತರು. ಇವ್ರಿಗೆ ಅಷ್ಟೊಂದು ಜಾತಿ ವ್ಯಾಮೋಹ ಆಗಲಿ, ಧರ್ಮದ ವ್ಯಾಮೋಹ ಆಗಲಿ ಇಲ್ಲ ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಬಾವ ಅವರು ಹೇಳ್ತಾ ಇದ್ರು, ಬೆಸ್ತರ ಜೊತೆ ಇದ್ರೆ ಮೀನುಗಾರರಾಗೇ ಇರ್ತಾರೆ, ಕೊಂಕಣಿಗಳ ಜೊತೆ ಇದ್ರೆ ಕೊಂಕಣಿಗಳಾಗೇ ಇರ್ತಾರೆ, ಬಂಟರುಗಳ ಜೊತೆ ಇದ್ರೆ ಬಂಟರುಗಳ ಜೊತೆ ರೈತರಾಗೇ ಇರ್ತಾರೆ. ಮೂಲತಃ ವ್ಯಾಪಾರ ಆದರೂ ಕೂಡ ಬೇರೆಯವ್ರ ಜೊತೆ ಹೊಂದಿಕೊಂಡು ಅವರ ಸಂಸ್ಕೃತಿಯನ್ನು ಆಚರಣೆ ಮಾಡಿ, ಅವರ ಉದ್ಯೋಗವನ್ನು ಆಚರಣೆ ಮಾಡಿ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೂಲತಃ ಬ್ಯಾರಿಗಳು ವ್ಯಾಪಾರಿಗಳು ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಭಾಳ ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಹೆಣ್ಮಕ್ಳಿಗೆ ಹೆಚ್ಚು ಓದಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಹೆಣ್ಣುಮಕ್ಕಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಅದರಿಂದ ಹೆಣ್ಮಕ್ಕಳು ಸಂಖ್ಯೆಯಲ್ಲಿ ಅವರು ವಿದ್ಯಾವಂತರಾಗ್ತಕ್ಕಂಥದ್ದು ಕಡಿಮೆ ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಮಕ್ಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಬ್ಯಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಯಾಕಂತಂದರೆ ಲಿಂಗ ತಾರತಮ್ಯ ಹೋಗ್ಬೇಕು. ಲಿಂಗ ತಾರತಮ್ಯ ಹೋಗ್ಬೇಕಾದ್ರೆ ಪುರುಷರು ಮತ್ತು ಮಹಿಳೆಯರು ಎರಡೂ ಕೂಡ ವಿದ್ಯಾವಂತರಾದಾಗ ಮಾತ್ರ ಲಿಂಗ ತಾರತಮ್ಯ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೀವು ಮಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಒಂದು ಮಾತು ಜ್ಞಾಪಕ ಇಟ್ಕೋಬೇಕು, ನೀವು ಯಾರೇ ನಿಮ್ಮನ್ನು ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನೀವು ಒಗ್ಗಟ್ಟಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಲೇಬೇಕು. ಬ್ಯಾರಿಗಳೆಲ್ಲೇ ಇರಲಿ ಒಗ್ಗಟ್ಟಾಗಿರಬೇಕು. ಯಾಕೆಂತಂದರೆ ನಿಮ್ಮದು ಒಂದು ಭಾಷೆ ಇದೆ, ಆ ಭಾಷೆಗೆ ಲಿಪಿ ಇಲ್ಲ. ಆ ಲಿಪಿ ಈಗ ಅಕಾಡೆಮಿ ಅಧ್ಯಕ್ಷರಿದ್ದಾರೆ ಉಮರ್, ಕನ್ನಡದಲ್ಲಿ ಲಿಪಿ ಇಲ್ಲದೆ ಇರೋದ್ರಿಂದ ಕನ್ನಡದಲ್ಲೇ ಬರೆಯೋದು. ಗದ್ಯ ಬರೆಯೋದು ಕನ್ನಡದಲ್ಲಿ, ಪದ್ಯ ಬರೆಯೋದು ಕನ್ನಡದಲ್ಲಿ, ಕಾದಂಬರಿ ಬರೆಯೋದು ಇದರಲ್ಲಿ, ಕಥನಗಳನ್ನು ಬರೆಯೋದು ಕನ್ನಡದಲ್ಲಿ. ಆದ್ದರಿಂದ ತುಳು ಭಾಷೆಗೆ ಮತ್ತು ನಿಮ್ಮ ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ. ತುಳು ಮತ್ತು ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ. ಕನ್ನಡದಲ್ಲೇ ನೀವು ನಿಮ್ಮ ತನವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ
ಭಾಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿರಿ, ನಾವೆಲ್ಲರೂ ಕೂಡ ಜಾತ್ಯತೀತರಾಗಿರಬೇಕು. ಯಾಕೆಂದರೆ ಯಾವ ಧರ್ಮನೂ ಕೂಡ ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳ್ಕೊಡಲ್ಲ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ನಾವೆಲ್ಲ ಮನುಷ್ಯರು. ನಾನು ಮನುಷ್ಯ, ನೀವು ಮನುಷ್ಯರು. ಆದ್ದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದನ್ನು ಮಾಡಬೇಕು. ಯಾವುದೇ ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಧರ್ಮ ಪರಸ್ಪರ ಪ್ರೀತಿ ಮಾಡಿ ಮನುಷ್ಯರಾಗಿ ಬಾಳಿ ಅಂತ ಹೇಳ್ತದೆ ಹೊರತು ನಾವು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಕೂಡ ಹೇಳೋದಿಲ್ಲ. ಆದ್ದರಿಂದ ನಾವು ಧರ್ಮವನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾದಂಥ ಕ್ರಮ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬೆಂಗಳೂರಿನಲ್ಲಿ ಭಾಳ ಜನ ಬ್ಯಾರಿಗಳಿದ್ದಾರೆ. ನಾನು ಹಿಂದೆ ಒಂದು ಸಾರಿ ಬ್ಯಾರಿಗಳ ಸಮ್ಮೇಳನಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬಿಲ್ಡಿಂಗ್ ಇದೆಯಲ್ಲ, ಹೋಗಿದ್ದೀನಿದ್ದಾಗ ಬ್ಯಾರಿ ಭವನಕ್ಕೆ ದುಡ್ಡು ಕೊಟ್ಟಿದ್ದೆ ನಾನು. ಆ ಭವನ ನಿರ್ಮಾಣ ಆಗಿದೆ. ₹5 ಕೋಟಿ ಕೊಟ್ಟಿದ್ದೆ. ಈಗಲೂ ಕೂಡ ನಿಮ್ಮ ಭಾಷೆ, ಸಂಸ್ಕೃತಿ, ಕಲೆ ಇವಕ್ಕೆ ನಮ್ಮ ಸರ್ಕಾರ ಸಹಾಯವನ್ನು, ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಬೆಂಗಳೂರು ಬ್ಯಾರಿ ಅಕಾಡೆಮಿಗೆ ಅಲ್ಲ, ಮಂಗಳೂರು ಬ್ಯಾರಿ ಅಕಾಡೆಮಿಗೆ ₹3 ಕೋಟಿ ಕೂಡ ಕೊಟ್ಟಿದ್ದೇನೆ. ಹಜ್ ಭವನಕ್ಕೆ ₹10 ಕೋಟಿ ಕೊಟ್ಟಿದ್ದೇನೆ. ಖಾದರ್ ಅವರು ನಿಮ್ಮ ಬ್ಯಾರಿಗೆ ಸೇರಿದವರು. ಅವರನ್ನ ಈ ವಿಧಾನಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅವರು ಬಹಳ ನಿಷ್ಪಕ್ಷಪಾತವಾಗಿ ಅಧ್ಯಕ್ಷ ಸ್ಥಾನವನ್ನು, ಅದಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಿ, ಊಟ ಮಾಡಿದ್ದೀರಿ. ಬೆಳಿಗ್ಗೆ ನಾನು 4 ಗಂಟೆಗೆ ನಿಮ್ಮ ಕಾರ್ಯಕ್ರಮ ಇತ್ತು, ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ, ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಒಂದೇ ಒಂದು ನಾನು ನಿಮ್ಗೆ ಹೇಳೋದು ಅಂತಂದರೆ, ನಿಮ್ಮ ಅಸ್ಮಿತೆಯನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನೀವೆಲ್ಲೇ ಇರಿ, ನಿಮ್ಮ ಅಸ್ಮಿತೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ